ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಧೀಮಂತ ನಾಯಕ, ಬಡವರ ಬಂಧು, ಅಜಾತ ಶತ್ರು, ಅಭಿವೃದ್ಧಿಯ ಹರಿಕಾರ ದಿವಂಗತ ಶ್ರೀ ಎಸ್ ಬಂಗಾರಪ್ಪನವರ 12ನೇ ವರ್ಷದ ಪುಣ್ಯಸ್ಮರಣೆಯನ್ನ ಕರ್ನಾಟಕ ಪ್ರದೇಶ ಆರ್ಯ ಇಡಿಗರ ಸಂಘ ಶೇಷಾದ್ರಿಪುರಂನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಎಂ ತಿಮ್ಮೇಗೌಡರವರ ಅಧ್ಯಕ್ಷತೆಯಲ್ಲಿ ಎಸ್ ಬಂಗಾರಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವುದರ ಮೂಲಕ ಗೌರವವನ್ನ ಸಲ್ಲಿಸಲಾಯಿತು. ಶ್ರೀ ಮುರಳೀಧರ್, ಕಾರ್ಯಕಾರಿ ಸಮಿತಿ ಕಾರ್ಯದರ್ಶಿಗಳಾದ ಎಚ್ ಟಿ ಮೋಹನ್ ದಾಸ್, ಉಪಾಧ್ಯಕ್ಷರಾದ ಪದ್ಮಾ ರವೀಂದ್ರ ಖಜಾಂಚಿ, ಶ್ರೀ ಹರಿಚರಣ್, ಶ್ರೀ ಗಂಗಯ್ಯ, ಶ್ರೀ ತಾರಕರಾಮ್, ಹಾಸ್ಟೆಲ್ನ ವಾರ್ಡನ್ ಮತ್ತು ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಅಡ್ಡ ಹಾಕ್ಬಿಡ್ತೀನಿ, ನೀವು ಅಡ್ಡ ಹಾಕ್ಬಿಡ್ತೀರ ಹಾಗೆ ಅವರು ಬಂದಿಲ್ಲ ತಾಣದ ಹೂವು ಇದು ಮಾಡಿ ಮುರಳಿ ಮುಖ ಕಾಣಿಸ ಮಗ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಅವ್ರ ರಾಜಕೀಯದಲ್ಲಿ ಅವರೇ ಒಂದು ಇದರಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಿಲ್ಲ. ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದು ಗೋಪಾಲಗೌಡ ಶಿಷ್ಯರಾಗಿ ಅವರು ಪ್ರಪಂಚದಲ್ಲೇ ಅಂತ ಹೇಳ್ಬೋದು, ಬರೀ ಇಂಡಿಯಾದಲ್ಲ ಪ್ರಪಂಚದಲ್ಲೇ ಮಾಸ್ ಲೀಡರ್ ಅಂತ ಹೇಳ್ಬೋದು. ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಬಡವರ, ಹಿಂದುಳಿದ, ದೀನದಲಿತರ ಬಗ್ಗೆ ಭಾರಿ ಆಚರಣೆ ಇಟ್ಕೊಳ್ಬೋದು. ಇವತ್ತೇನು ನಮ್ಮ ಜನಸಂಖ್ಯಾನ ಏನಿದೆ, ಅನ್ನಭಾಗ್ಯ ತೊಂದರೆ ಮೊದಲಿಗೆ ತೊಂದರೆ ಬಂಗಾರಪ್ಪ ಅಂತ ಹೇಳ್ಬೋದು. ಅದೇ ಥರ ವಸತಿ ಒಂದು ಭಾಗ್ಯ ತೊಂದರೆ ಅವರು ಇದಕ್ಕೆ ಸಂಕಲವಾಗಿತ್ತು. ನಾವು ನೂರಾರು ಕ್ಷೇತ್ರದಲ್ಲಿ ಅವರಿಂದ ಒಂದು ಸ್ವಲ್ಪ ಅವಧಿ 2 ವರ್ಷ 3 ತಿಂಗಳಲ್ಲಿ ಎಂತೆಂಥ ಕಾರ್ಯಕ್ರಮ ಮಾಡಿದ್ದಾರೆ. ಆ ಥರ ಎಲ್ಲರೂ ಕೂಡ ನಮ್ಮ ಹಿಂದುಳಿದ ವರ್ಗದವರಿಗೆ ಒಂದು ಜೀವನ ಅಡಿಯಾಗಿದೆ. ಅದೇ ಥರ ಅವರು ಸರ್ವದಲ್ಲಿ ಒಂದು ಖ್ಯಾತಿ ಯಾರೇ ಹೋಗಲಿ, ಯಾವುದಾದ್ರು ಹೋಗಲಿ, ಅವ್ರು ಹೇಳ್ತಿದ್ದೆ ಎಸ್ ಸ್ಟ್ಯಾಂಡ್ ಫಾರ್ ಬಡಾಪು ಇವತ್ತಿಗೆ ಕೆಲಸ ಆಗ್ತದೆ ಅಂತೇಳಿ ಮನದಟ್ಟಾಗಿ ಹೇಳುತ್ತೆ. ಒಂದ್ಸರಿ ನೀವು ಗೊತ್ತಿತ್ತು ಅಂತ ಹೇಳಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ 12ನೇ ಪುಣ್ಯಸ್ಮರಣೆ ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1947ರಿಂದ 1996ರವರೆಗೆ ಸತತವಾಗಿ ಅವರು ಶಾಸನಸಭೆಯಲ್ಲಿ ವಿವಿಧ ಪಕ್ಷಗಳಿಂದ ಜಯ ಕಲಿಸಿ 1996ರಲ್ಲಿ ಸತತವಾಗಿ ಗೆದ್ದು ಸೋಲಿಲ್ಲ ಸರ್ದಾರ ಅಂತ ಒಂದು ಬಿರುದನ್ನು ಪಡ್ಕೊಂಡಿದ್ದರು. ಅವರು ಪ್ರಾರಂಭಿಸಿದಂಥ ಕಾರ್ಯಕ್ರಮಗಳು ಇವತ್ತು ಪ್ರಸ್ತುತದಲ್ಲೇ ನಾನು ಸಮಾವೇಶದಲ್ಲಿ ಕೂಡ ಅಂತ ಒಂದು ನಮ್ಮ ಸಮಾಜದ ಒಂದು ಹೆಮ್ಮೆ ಅಂತ ನಾವು ಹೇಳ್ಕೊಬೋದು. ಮತ್ತು ಅವರ ಇನ್ನೊಂದು ಒಂದು ಇತ್ತು ಏನಂದರೆ, ಅವರೇ ಹೇಳ್ಕೊಡೋದು, ನಾನು ಶಾಸಕರನ್ನ ತಯಾರು ಮಾಡೋ ಕಾರ್ಖಾನೆ ಅಂತ. ಅದು ಅಕ್ಷರಶಃ ನಿಜ. ಯಾಕೆಂದರೆ ರಾಜಕೀಯ ಗಂಧ ಗಾಳಿನೇ ಗೊತ್ತಿಲ್ಲದೆ ಇದ್ದವ್ರನ್ನ ಎಷ್ಟೋ ಜನ ಅವರು MLAಗಳು ಮಾಡಿದ್ದಾರೆ, MP ಮಾಡಿದ್ದಾರೆ. ಅವರ ಷಡ್ಕ KG ಶಿವಪ್ಪನವ್ರಿಗೆ ಏನೂ ಗೊತ್ತಿಲ್ಲ, ಅವ್ರ ರಾಜಕೀಯದಲ್ಲಿ ಏನೂ ಗೊತ್ತಿಲ್ಲದೆ ಇದ್ದವ್ರ ಅವರು ಶಿವಮೊಗ್ಗ ಜಿಲ್ಲಾ MP ಮಾಡಿದ್ರು. ಲೈಸೆನ್ಸ್ ಬೇರೆ ಆಮೇಲೆ ಎಲ್ಲ ಸ್ಟಾಪ್ ಆಯಿತು. ಅವ್ರು ಏನಕ್ಕೆ ಮಾಡಿದ್ರು ಅಂದರೆ ನಮ್ಮ ಇಡೀ ಸಮಾಜಕ್ಕೆ ಆಗಿರುವ ಅನ್ಯಾಯ, ನಮ್ಮ ಜನಾಂಗಕ್ಕೆ ಈ ಸೇರಿ ಯಾಕಂದ್ರೆ ನಾನು ಸೇರಿ ಮಾಡಿ ಮಾತ್ರ ಹೇಳಬೇಡ. ಇಲ್ಲ ಇಲ್ಲ ನಮ್ಮ ಎಲ್ಲರೂ ಆ ಟೈಮಲ್ಲಿ ಭಾಳಷ್ಟು ಲೈಸೆನ್ಸ್ಗಳು ಆಗಿದೆ. ಅವ್ರು ಬೇರೆ ಲೈಸೆನ್ಸಲ್ಲಿ ನಮ್ಮದು ಒಂದು ಮಾಡಿಕೊಟ್ರು ಆ ಟೈಮಲ್ಲಿ. ಅವಾಗಲೇ ನಮ್ಮ ಅವ್ರ ಬಗ್ಗೆ ನಾವು ಮಾತಾಡಿ ಅವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀವಿ. ಈ ದಿನ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಧೀಮಂತ ನಾಯಕ
ರಾಜಕೀಯ ಧುರೀಣರಾದಂಥ ಸಾರೆಕೊಪ್ಪ ಬಂಗಾರಪ್ಪನವರ 12ನೇ ಪುಣ್ಯಸ್ಮರಣೆ. ಅವ್ರ ಬಗ್ಗೆ ನಾನು ಒಂದು ಪುಸ್ತಕದಲ್ಲಿದ್ದಾಗ ಮುಖ್ಯಮಂತ್ರಿ ಆಗಿದ್ದು ಸಹ ಸಾಮಾನ್ಯ ಜನರನ್ನು ಯಾವ ಥರ ಮಾತಾಡ್ತಾರೆ ಅನ್ನೋದನ್ನು ನಾವು ಕಣ್ಣಿಂದ ನೋಡಿದ್ದೀವಿ. ಯಾಕೆಂದರೆ ಬೆಂಗಳೂರಿಂದ ಶಿವಮೊಗ್ಗ ಹೋಗ್ಬೇಕಾದ್ರೆ ತಿಟ್ಟೂರ ಹತ್ರ ಒಂದು ಹಳ್ಳಿ ಕರಡಿ ಅಂತೇಳಿ ಅಲ್ಲಿ ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ರೋಡಲ್ಲಿ ನಿಂತಿದ್ದಾಗ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಕಾರ್ ಹಿಡ್ಕೊಂಡು ನಿಂತಿದ್ರು. ಅವ್ರ ಕಾರ್ ನಿಲ್ಲಿಸಿ ಮಾತಾಡಿಸಿ ಹೋದಂಥ ಒಬ್ಬ ಮುಖ್ಯಮಂತ್ರಿ ಸಾಮಾನ್ಯ ಜನನ ನಿಲ್ಲಿಸಿ ಮಾತಾಡಿದ್ದು ಅವತ್ತಿಂದ ಇವತ್ತನ್ನು ನಾನು ಒಬ್ಬನೇ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.